ಶ್ರೀಯುತ ಗಿಡ್ಡೇಗೌಡ ಸರ್ ಅವರು ಮಾತಾಡಬೇಕಂತ ಕೇಳ್ತಾರೆ. ಈ ದಿನ ಪೋಷಕರ ಸಭೆ ಸಮಗ್ರ ಲೆಕ್ಕ ಪರಿಶೋಧನಾ ಲಾಸ್ಟ್ನ ದಿನ. ಇದು ಚರ್ಚೆ ಅಂದರೆ ನಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಎಲ್ಲ ಪರಿಶೋಧನೆ ಅಂದರೆ ನಮ್ಮ ಶಾಲೆಗೆ ಯೂನಿಫಾರ್ಮ್ ಕೊಟ್ಟಿದ್ದಾರಾ, ಶೂ ಕೊಟ್ಟಿದ್ದಾರಾ, ಸ್ಕೂಲೆಲ್ಲ ಚೆನ್ನಾಗಿ ನಡೀತಾ ಇದೆಯಾ, ಶಿಕ್ಷಕರು ಶಾಲೆಗೆ ಕರೆಕ್ಟಾಗಿ ಬರ್ತಾ ಇದ್ದಾರಾ, ಪಾಠ ಬೋಧನೆ ಸರಿಯಾದ ರೀತಿ ಆಗ್ತಾ ಇದೆಯಾ, ದಾಖಲಾತಿಗಳೆಲ್ಲ ಸರಿಯಾಗಿದೆಯಾ. ಇದು ಸಮಗ್ರ ಅಂದ್ರೆ ಎಲ್ಲ, ಸಾಮಾಜಿಕ ಅಂದ್ರೆ ಸಮಾಜದ ಬಗ್ಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ. ಈ ರೀತಿಯ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದರೆ. ಆಮೇಲೆ ಪೋಷಕರ ಕರೆದು ಕೇಳೋದಷ್ಟೇ. ಪೋಷಕರ ಸಭೆ ಅಂದ್ರೆ ಪೋಷಕರ ಏನಾದ್ರು ಚರ್ಚೆ ಇದೆಯಾ, ಏನೋ ಸಮಸ್ಯೆ ಇದ್ರೆ ಅವ್ರು ಹೇಳ್ಬೋದು, ಸಮಸ್ಯೆ ಇದ್ರೆ ಹೇಳ್ಬೋದು. ಆದ್ರಿಂದ ಈ 3 ದಿವಸದಲ್ಲಿ ಹಲವಾರು ಸಮಸ್ಯೆಗಳೆಲ್ಲನೂ ಪರಿಹರಿಸಿ ಏನೋ ದಾಖಲಾತಿ ಇದೆ ಅದೆಲ್ಲನ ಪರಿಶೀಲನೆ ಮಾಡಿ ಎಲ್ಲ ದಾಖಲಾತಿಯನ್ನು ಬರ್ಕೊಂಡಿದ್ದಾರೆ ಅಲ್ವಾ. ಆದ್ರಿಂದ ಈ ದಿನ ಲಾಸ್ಟ್ ದಿನ ಲೆಕ್ಕ ಪರಿಶೋಧನಾ ಪೋಷಕ ಸಭೆಯನ್ನು ಕರೆದು ಈ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ನಮ್ಮ ಲೆಕ್ಕ ಪರಿಶೋಧನಾ ಅಧಿಕಾರಿ ಇರ್ತಕ್ಕಂಥ ದೇವರಾಜ್ ಅವರು ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಆ ವಿಚಾರದ ಬಗ್ಗೆ ಎಲ್ಲ ಸಮಸ್ಯೆಯನ್ನು ಕೇಳ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ ಅಂತ ಪೋಷಕ ಸಭೆಗೆ ಹೇಳಿದ್ದಾರೆ. ಆದ್ರಿಂದ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಅನಿಸಿ ಕೊಠಡಿಗಳು ಮಾಮೂಲ ಹೇಳಿದ್ವಲ್ಲ, ಹೊರಗಡೆ ಸಮಸ್ಯೆ ಹೇಳಿದೀವಿ. ಅದು ಇವತ್ತಲ್ಲ, ಈ ಪ್ರತಿ ಯಾವುದೇ ಮೀಟಿಂಗ್ ಆದ್ರೂ ಇದನ್ನೇ ಹೇಳ್ತಾ ಇದೀವಿ. ಈಗ ನಮ್ಮ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಕರ್ಸಿ ಪ್ರತಿ ವರ್ಷ ಹೇಳ್ತೀವಿ, ಪ್ರತಿ ವರ್ಷ ಮಾಡಿಸ್ತೀವಿ ಬರೀ. ಈಗ ನಾವು ರಾಜಕೀಯದಲ್ಲಿ ಏನು ಮಾಡಂಗಿಲ್ಲ, ಅವ್ರನ್ನ ಬೈಯಂಗಿಲ್ಲ ಅನ್ನಂಗಿಲ್ಲ. ಈಗ ಒಂದು ರಿಪೇರಿ ಮಾಡಿದ್ದಾರೆ, ಒಂದು 2 ದಿವಸ ಕೆಲಸ ಐತೆ, ನಾವು ಡೈಲಿ ಫೋನ್ ಮಾಡಿದ್ರು ಏನ್ ಮಾಡ್ತಾರೆ, ಮಾಡಿಸ್ತೀವಿ ಇದೇ ಕತೆ. ಈಗ ನಾವು ಹೋಗಿ ಅವ್ರ ಮೇಲೆ ಏನು ಮಾಡಕ್ ಆಗಲ್ಲ, ಅವ್ರು ಮಾಡ್ದೆ ಮಾಡ್ಸ್ಕೊಬೇಕಂತ. ಈಗ ನಮ್ ಕೈಲಿಲ್ಲ ಅದು. ಈಗ ಒಟ್ಟಿಗೆ ರಿಪೇರಿ ಮಾಡೋದು ನಮ್ ಕೈಲಿಲ್ಲ, ನಾವು ದೂರನ್ನ ಹಾಕ್ಬೋದು ಅಷ್ಟೇ, ಅವರು ಅದನ್ನ ಸೌಲಭ್ಯ ಕೊಡ್ಬೇಕು. ಈಗ ಗ್ರಾಮ ಪಂಚಾಯತಿ ಹಾಕಿದೀವಿ, ಗ್ರಾಮ ಪಂಚಾಯತಿ ಏನಂತಾರೆ, ನಮಗೆ ರೂಮ್ ರಿಪೇರಿ ಮಾಡಕ್ಕೆ ಆದ್ಯತೆ ಇಲ್ಲ, ಶೌಚಾಲಯ ಕೊಡ್ತೀವಿ, ಕಾಂಪೌಂಡ್ ಕೊಡ್ತೀವಿ ಅಂತ ಅದೆಲ್ಲ ಆಗಿದೆ ನಮಗೆ. ಆದ್ರಿಂದ ಏನು ಸಮಸ್ಯೆ ಇರೋದು ಏನೋ ಸ್ಕೂಲ್ ಕಟ್ಟಡದ ಮಾತ್ರ. ಬೇರೆ ರೂಪಿಂಗ್ ಎಲ್ಲ ಇದೆ. ನಮಗೆ ಏನಾಯ್ತು ಅಂದ್ರೆ ಬರೀ ಗದ್ದೆ ಕೊಡವಿ ಸಾಕಾಗೈತೆ. ಈಗ ನಾವೇ ಕಸ ಬಿಡಿಸೋದು, ನಾವೇ ರೆಡಿ ಮಾಡ್ಕೊಳ್ಳೋದು, ಎಲ್ಲ ಸಮಸ್ಯೆಗಳು ಜಾಸ್ತಿ ಶಾಲೆಯಲ್ಲಿ. ಇತ್ತೀಚೆಗಂತೂ ಸಮಸ್ಯೆಗಳೇ ಜಾಸ್ತಿ. ಆದ್ರಿಂದ ಅದನ್ನು ಗಮನಕ್ಕೆ ತಂದಿದೀವಿ. ನೋಡೋಣ, ಮುಂದೆ ಕಾದು ನೋಡೋಣ ಅದು ಸರಿಯಾಗುತ್ತೆ ಅಲ್ವಾ, ಅಥವಾ ನಾವು ಪ್ರಯತ್ನ ಮಾಡ್ಬೇಕಲ್ವಾ. ನಾವು ಸುಮಾರು ಜನ BOಗಳಿಗೆಲ್ಲ ವರದಿ ಕೊಟ್ಟಿದ್ದೀವಿ, ಫೋಟೋ ಸಹಿತ ವರದಿನೂ ಕೊಟ್ಟಿದ್ದೀವಿ. ಇನ್ನೂ ಬಗೆಹರಿದಿಲ್ಲ, ಮುಂದೆ ಕಾದು ನೋಡೋಣ. ನಾವು ಇಷ್ಟೇ ಹೇಳಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲರಿಗೂ ಉಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಸಮಸ್ಯೆಗಳ ಬಗ್ಗೆ ಅನೇಕ ಮಾಹಿತಿಯನ್ನ ನೀಡಿದಂತ ಶ್ರೀಯುತ ಗಿಡ್ಡೇಗೌಡ ಸರ್ ಅವರಿಗೆ ಧನ್ಯವಾದಗಳು.